ಯಾವುದೇ ಒಂದು ಪೆರಿಫರಿಯಿಂದ ಈಗ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಕರ್ಕೊಂಡ್ ಬರ್ಬೇಕಂದ್ರು ಇಲ್ಲ 2 hours ಆಗ್ಬಿಡುತ್ತೆ ಟ್ರಾಫಿಕ್ ಅಲ್ಲಿ, ಲ್ಯಾಂಡ್ ಆಂಬ್ಯುಲೆನ್ಸ್ ಆರ್ಗನೈಸ್ ಮಾಡಿ ಅಷ್ಟೊತ್ತಿಗೆ ಯಾವ ಪೇಷಂಟ್ ಉಳಿದಾರೆ. ಸೊ ಇದರಿಂದಾನೇ ಇಷ್ಟೊಂದು ಜನ ಜೀವ ಹೋಗ್ತಾ ಇರೋದು. ಈ ಸೇವೆ ಪ್ರತಿಯೊಂದು ರಾಜ್ಯದಲ್ಲೂ ಇರಬೇಕು. ಇದು ಪ್ರೈವೇಟ್ ಆಗಿ ಮಾಡೋದು, ನಾವು ಪ್ರೈವೇಟ್ ಮಾಡೋದಕ್ಕೆ ಬರ್ಲಿಲ್ಲ. ಲೈಕ್ ಇದನ್ನ ನಾವು ಒಂದು ಇಂಗ್ಲೆಂಡ್ ನಲ್ಲಿ ಮಾಡ್ತಾ ಇದ್ವಿ ಸೇವೆ, ಹೇಗೆ ಇದು ಪ್ರತಿಯೊಬ್ಬರಿಗೂ ಇದು ಫ್ರೀ ಆಗಿತ್ತು, ಅದೇ ತರ ಸೇವೆನ ನಾವು ಭಾರತದಲ್ಲಿ ಮಾಡ್ಬೇಕು ಅಂತ ವಾಪಸ್ ಬಂದಿದ್ದು. ಈಗ ಮಧ್ಯಪ್ರದೇಶದಲ್ಲಿ ವಿ ಹ್ಯಾವ್ ಬಿನ್ ವೆರಿ ಸಕ್ಸಸ್ಫುಲ್. ಇದೇ ತರ ಪ್ರತಿಯೊಂದು ರಾಜ್ಯದಲ್ಲೂ ಮಾಡಿದ್ರೆ ಈ 1.5 ಲಕ್ಷ ಜನ ಜೀವ ಏನ್ ಹೋಗ್ತಿದೆ ಅದ್ರ 40% ಜೀವ ಉಳಿಸ್ಬೋದು. ಆ 40% ಒಬ್ಬ ಮನುಷ್ಯನ ಜೀವ ಹೋದ್ರೆ ಅವ್ನ ಫುಲ್ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ. ಅವ್ರ ಮಕ್ಳಿಗೆ ಎಜುಕೇಶನ್ ಹೋಗುತ್ತೆ, ಜನರೇಷನ್ಸ್ಗೆ ಹೋಗ್ಬಿಡುತ್ತೆ. ಅವ್ರ ತಂದೆ ತಾಯಿಗಳು ಅನಾಥರಾಗ್ಬಿಡ್ತಾರೆ, ಅವ್ರ ಅಕ್ಕ ತಂಗಿಯರ್ ಲೈಫ್ ಎಫೆಕ್ಟ್ ಆಗುತ್ತೆ. GDP ಲಾಸ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದು ಒಂದು SVL ಅಂತ ಒಂದು ಇದ್ರ ಪ್ರಕಾರ ಒಂದು ಜೀವ ಹೋದ್ರೆ 4.25 ಕೋಟಿ ಲಾಸ್ ಅಂತ ಹೇಳ್ತಾರೆ. ಬಟ್ 4.25 ಕೋಟಿ ನಂಬರ್ ಅಷ್ಟೇ. ಒಬ್ಬ ಮನುಷ್ಯನ್ ತಂದೆ ಕಳ್ಕೊಂಡ್ರ ಮಗುಗೆ ಅದಕ್ಕೆ ವ್ಯಾಲ್ಯೂನೇ ಕಟ್ಟಕ್ಕಾಗಲ್ಲ. ಅಂತದ್ರಲ್ಲಿ ಇದು ಏನು ಜನ ಅನ್ಕೊಳ್ಳಂಗೆ ಹೆಲಿಕಾಪ್ಟರ್ ಅಂತ ಪ್ಲೇನ್ ಅಂದ್ರೆ ದೊಡ್ಡ ಎಕ್ಸ್ಪೆನ್ಸಿವ್ ಸರ್ವಿಸ್ ಅಂತ ಅನ್ಕಂತ ಬರೀ ದುಡ್ಡಿರೋರಿಗೆ ಸಾವುಕಾರ್ಗೆ ಅಂತ. ಆಕ್ಚುಲಿ ಅಲ್ಲ. ನಮ್ದು 80% ಜನ ಇವತ್ತು ನಮ್ದು ಏರ್ ಆಂಬ್ಯುಲೆನ್ಸ್ ಯೂಸ್ ಮಾಡ್ತಿರೋರು ಮಿಡ್ಲ್ ಕ್ಲಾಸ್ ಪೀಪಲ್.